ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳೆ ಹೃದ್ಯೋಗ ಸೃಷ್ಟಿಯಾಗಲಿದೆ. ಸ್ನೇಹಿತರೆ, ಹೃದ್ಯೋಗದಿಂದ ಈ 5 ರಾಶಿಯವರಿಗೆ ಧನ ಸಂಪತ್ತು ವೃದ್ಧಿಯಾಗಲಿದೆ. ಅದೇ ರೀತಿಯಲ್ಲಿ ಬುಧಾದಿತ್ಯ ಯೋಗ ಸೇರಿದಂತೆ ಅನೇಕ ಶುಭಯೋಗಗಳು ರೂಪುಗೊಳ್ಳಲಿವೆ. ಸ್ನೇಹಿತರೆ, ಇದರಿಂದಾಗಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗುವಂತಹ ಅಂಶಗಳಿವೆ. ಇನ್ನು ನಾಳೆ ಈ ಯಾವ ರಾಶಿಗೆ ಶ್ರೀ ಲಕ್ಷ್ಮೀ ದೇವಿಯ ಕೃಪೆ ಇರಲಿದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಹಾಗೆ ಈ ರಾಶಿಯವರಿಗೆ ಶುಕ್ರವಾರ ಹೇಗಿರುತ್ತೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡಬೇಕಾಗಿರುತ್ತೆ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ. ಸ್ನೇಹಿತರೆ, ಇನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರಿಗೂ ಅವರವರ ರಾಶಿಗಳನ್ನು ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲವಾಗುತ್ತೆ. ಸ್ನೇಹಿತರೆ, ಅದರಿಂದ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇನ್ನು ನಾಳೆ ಬುಧ ಗ್ರಹವು ಮಕರ ರಾಶಿಯಲ್ಲಿ ಚಲಿಸುವುದರೊಂದಿಗೆ ಬುಧಾದಿತ್ಯ ಯೋಗವು ಕೂಡ ರೂಪುಗೊಳ್ಳಲಿದೆ. ಸ್ನೇಹಿತರೆ, ಗುರು ಚಂದ್ರರ ಸಂಯೋಗದಿಂದಾಗಿ ಗಜಕೈಸರಿ ಯೋಗ ಸಹ ರೂಪುಗೊಳ್ಳಲಿದ್ದು ಡಬಲ್ ಧಮಾಕ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಚಂದ್ರನು ಅನುರಾಧ ನಕ್ಷತ್ರದಲ್ಲಿ ಚಲಿಸಲಿದ್ದಾನೆ. ನಾಳೆ ಹೃದ್ಯೋಗ ಬುಧಾದಿತ್ಯ ಯೋಗ ನಿರ್ಮಾಣವಾಗಲಿದೆ. ಸ್ನೇಹಿತರೆ, ಇದರ ಜೊತೆಗೆ ನಾಳೆ ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಸ್ನೇಹಿತರೆ, ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭಯೋಗದ ಪ್ರಯೋಜನವನ್ನು ಪಡೆಯಲಿವೆ. ಸ್ನೇಹಿತರೆ, ಈ ರಾಶಿಗಳ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಕೊನೆ ತನಕ ನೋಡಬೇಕಾಗಿರುತ್ತೆ. ಈ ಪರಿಹಾರಗಳನ್ನು ನೀವು ಮಾಡೋದ್ರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ತಾ ಹೋಗ್ತದೆ ಮತ್ತು ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ನೀವು ಪಡಿಬಹುದಾಗಿದೆ. ಸ್ನೇಹಿತರೆ, ಇನ್ನು ಜನವರಿ ಈ ದಿನದಂದು ಯಾವ ರಾಶಿಯವರಿಗೆ ಅದೃಷ್ಟಶಾಲಿಯಾಗಲಿದ್ದೀರಿ, ಯಾವ ರಾಶಿಗೆ ಧನಲಾಭವಾಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಇಂದು ತಿಳ್ಕೊಳ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ಮೊದಲನೆಯ ರಾಶಿಗೆ ಬರೋದಾದರೆ ಮೊದಲನೆಯ ರಾಶಿ ಮಿಥುನ ರಾಶಿಯಾಗಿರಲಿದೆ. ಸ್ನೇಹಿತರೆ, ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳಷ್ಟು ಲಾಭದಾಯಕವಾದ ದಿನ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ನಿಮಗೆ ಅನೇಕ ಮಾರ್ಗಗಳಿಂದ ಲಾಭ ದೊರಕಬಹುದು. ನಿಮಗೆ ಕೆಲಸದ ಸ್ಥಳ ಮತ್ತು ಕೆಲಸದಲ್ಲಿ ಬದಲಾವಣೆಯ ವಿಚಾರಗಳು ಕೂಡ ಹೆಚ್ಚಾಗಿ ಬರ್ಬೋದು. ಸ್ನೇಹಿತರೆ, ಆದ್ದರಿಂದ ನಿಮಗೆ ಹೆಚ್ಚು ಧನಲಾಭವಾಗುವ ಸಾಧ್ಯತೆ ಇದೆ. ಬದಲಾವಣೆಯಾದಂತೆ ನಿಮ್ಮ ಕೆಲಸವೂ ಕೂಡ ಹೆಚ್ಚು ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಧನಲಾಭವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸ್ನೇಹಿತರೆ, ನೀವು ಹೊಸ ಕೆಲಸ ಅಥವಾ ವ್ಯಾಪಾರವನ್ನು ಶುರು ಮಾಡಬೇಕೆಂದು ಅಂದುಕೊಂಡಿದ್ರೆ ನಾಳೆ ಇಂದು ನಿಮಗೆ ಉತ್ತಮವಾಗಿರಲಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾಳೆ ನಿಮಗೆ ಮಕ್ಕಳಿಂದ ಸಂತೋಷವೂ ಕೂಡ ಲಭಿಸಿದೆ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳ ವ್ಯವಹಾರದಲ್ಲಿ ನಿಮಗೆ ಹಠಾತ್ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ಬೋದಾಗಿದೆ. ಸ್ನೇಹಿತರೆ, ಇದರಿಂದ ನಿಮಗೆ ಹಣದ ಸುರಿಮಳೆಯೇ ಸುರಿಯುತ್ತೆ ಅಂತ ಹೇಳ್ಬೋದು. ನಿಮ್ಮ ಹಣವನ್ನು ಉಳಿತಾಯ ಮಾಡಲು ನಾಳೆ ನೀವು ಯಾವುದಾದರೂ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡಬಹುದಾದಂತಹ ಸಂದರ್ಭಗಳು ಕೂಡ ಉಂಟಾಗುತ್ತದೆ. ಸ್ನೇಹಿತರೆ, ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಹೋಗ್ತಾರೆ ಮತ್ತು ನಿಮಗೆ ಯಾವುದಾದರೂ ಸಮಸ್ಯೆಗಳು ಇದ್ದರೆ ಅವುಗಳಿಗೆ ಪರಿಹಾರವನ್ನು ಸಹ ಅವರು ನೀಡ್ತಾ ಹೋಗ್ತಾರೆ. ಸ್ನೇಹಿತರೆ, ಇದರಿಂದಾಗಿ ನೀವು ಉನ್ನತ ಮಟ್ಟದಲ್ಲಿ ಇರ್ತೀರಿ. ಅದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರದಲ್ಲೂ ಮೊದಲಿಗಿಂತ ನೀವು ಉತ್ತಮವಾಗಿರಲಿದ್ದೀರಿ ಅಂತ ಹೇಳ್ಬೋದು. ಸ್ನೇಹಿತರೆ, ವ್ಯಾಪಾರವನ್ನು ಮಾಡುವಂತಹ ಜನರಾಗಿದ್ದರೆ ನಾಳೆ ನಿಮಗೆ ಆರ್ಥಿಕ ಲಾಭವನ್ನು ಪಡೆಯುವುದರಿಂದ ಹೆಚ್ಚು ಸಂತೋಷವನ್ನು ಪಡಿತೀರಿ, ಹೆಚ್ಚು ಧನಲಾಭವನ್ನು ಕೂಡ ಪಡೀತಾ ಹೋಗ್ತೀರಿ. ಸ್ನೇಹಿತರೆ, ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರ್ತೀರಿ. ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಉಂಟಾಗೋದಿಲ್ಲ. ಸ್ನೇಹಿತರೆ, ಇನ್ನು ಈ ರಾಶಿಗೆ ಅಶುಭಗಳಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ನಾಳೆ ದುರ್ಗಾ ದೇವಿಯ 32 ನಾಮ ಸ್ತೋತ್ರವನ್ನು ಪಠಿಸಬೇಕಾಗಿರ್ತದೆ. ಮತ್ತು ನೀವು ಯಾವುದೇ ಶುಭ ಕಾರ್ಯಕ್ಕಾಗಿ ಮನೆಯಿಂದ ಹೋಗುವ ಮುನ್ನ ಮೊಸರನ್ನು ತಿಂದು ಹೋದರೆ ನಿಮಗೆ ಅದರಲ್ಲಿ ಯಶಸ್ಸು ಲಭಿಸ್ತಾ ಹೋಗ್ತದೆ. ಸ್ನೇಹಿತರೆ, ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕನ್ಯಾ ರಾಶಿಯಾಗಿರಲಿದೆ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ವ್ಯವಹಾರ ದೃಷ್ಟಿಯಿಂದ ಉತ್ತಮವಾದ ದಿನ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಏಕೆಂದರೆ ನಾಳೆ ನಿಮಗೆ ವ್ಯಾಪಾರದ ದೃಷ್ಟಿಯಿಂದ ಹೆಚ್ಚು ಧನಲಾಭವಾಗುವ ಸಾಧ್ಯತೆಯೂ ಕೂಡ ಇದೆ. ನಾಳೆ ನಿಮಗೆ ಕೆಲಸದ ಸ್ಥಳದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಸಂಭವ ನಿಮಗೆ ಲಭಿಸುತ್ತದೆ. ಸ್ನೇಹಿತರೆ, ಕೆಲಸದ ಸ್ಥಳದಲ್ಲಿ ನಾಳೆ ನೀವು ಯಶಸ್ಸನ್ನು ಪಡೆಯಲು ಸಾಕಷ್ಟು ಉತ್ಸಾಹದಿಂದ ನೀವು ಇರ್ತೀರಿ. ಸ್ನೇಹಿತರೆ, ನಿಮ್ಮ ಬುದ್ಧಿ ಕೌಶಲ್ಯ ಮತ್ತು ವ್ಯಾವಹಾರಿಕ ಜ್ಞಾನದಿಂದಾಗಿ ನಿಮ್ಮ ಯಶಸ್ಸು ಇನ್ನಷ್ಟು ಹೆಚ್ಚುತ್ತಾ ಹೋಗ್ತದೆ. ನಿಮ್ಮ ಕೆಲಸವು ಯಾವುದಾದರೂ ಅಪೂರ್ಣಗೊಂಡಿದ್ದರೆ ಅದು ಎಲ್ಲ ಪೂರ್ಣಗೊಳ್ತಾ ಹೋಗ್ತದೆ. ಸ್ನೇಹಿತರೆ,
ನಾಳೆ ನಿಮಗೆ ಸಂಪೂರ್ಣವಾದ ದಿನ ಆಗಿರಲಿದೆ. ನಿಮ್ಮ ಕೆಲಸಗಳೆಲ್ಲ ಆದಷ್ಟು ಮುಂದಕ್ಕೆ ಹೋದ ಕೆಲಸಗಳೆಲ್ಲ ಕೂಡ ಅಂದೇ ನೆರವೇರ್ತದೆ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿಗೆ ಸೇರಿದ ಜನರು ಪರೀಕ್ಷೆಯನ್ನು ತಯಾರಿ ನಡೆಸ್ತಿದ್ರೆ ನಿಮಗೆ ಹೆಚ್ಚಿನ ಗಮನವು ನಾಳೆ ಓದಿನ ಮೇಲೆ ಇರುತ್ತಿರುತ್ತದೆ. ಅದರಿಂದ ನಿಮಗೆ ನಾಳೆ ನಿಮ್ಮ ಶಿಕ್ಷಕರು ಕೂಡ ಓದುವುದರಲ್ಲಿ ಬೆಂಬಲವನ್ನು ನೀಡ್ತಾರೆ, ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ನೀವು ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಾಳೆ ಹೂಡಿಕೆಯನ್ನು ಮಾಡೋದ್ರಿಂದ ಹೆಚ್ಚಿನ ಧನಲಾಭವನ್ನು ಪಡೆಯುವ ಯೋಗವಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಬರೋದಾದರೆ ಮೊದಲಿನಗಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣ್ತೀರಿ. ಯಾವುದೇ ರೀತಿಯ ಪರಿಣಾಮಗಳು ನಿಮಗೆ ಬೀರೋದಿಲ್ಲ ಆರೋಗ್ಯದಲ್ಲಿ. ಅದರಿಂದ ಅಶುಭಗಳು ಇದ್ದರೆ ಈ ದಿನದಂದು ನೀವು ಶುಭವಾಗಿಡಲು ನೀವು ನಾಳೆ ಶ್ರೀಗಂಧದ ತಿಲಕವನ್ನು ಹಣೆಗೆ ಹಚ್ಚುವ ಮೂಲಕ ಶ್ರೀ ಸ್ತೋತ್ರವನ್ನು ಪಠಿಸಬೇಕಾಗಿರ್ತದೆ ಸ್ನೇಹಿತರೆ. ಇದರಿಂದ ನಿಮಗೆ ಎಲ್ಲದಕ್ಕೂ ಪರಿಹಾರ ದೊರಕುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ತುಲಾ ರಾಶಿಯಾಗಿರಲಿದೆ ಸ್ನೇಹಿತರೆ. ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಸಂತೋಷದಿಂದ ಕೂಡಿದ ದಿನವಾಗಿರಲಿದೆ. ನಾಳೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ನೀವು ಹೊಂದಿಕೊಳ್ಳದೇ ಇರುವಂತಹ ಮಾರ್ಗದಿಂದ ನಿಮಗೆ ಆರ್ಥಿಕ ಲಾಭ ದೊರಕುವ ಸಂಭವವೂ ಕೂಡ ಹೆಚ್ಚು ಇದೆ ಸ್ನೇಹಿತರೆ. ನಾಳೆ ನಿಮ್ಮ ಹತ್ತಿರದ ಸಂಬಂಧಿಕರಿಂದ ನಿಮಗೆ ಶುಭ ಸುದ್ದಿ ಲಭಿಸುವ ಸಮಾಚಾರವೂ ಕೂಡ ಇರಲಿದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಮನಸ್ಸು ಸಂತೋಷದಿಂದಿರುತ್ತದೆ. ಯಾವುದೇ ಒತ್ತಡವೂ ಕೂಡ ನಿಮ್ಮ ಮೇಲೆ ಇರೋದಿಲ್ಲ. ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ಸಂಜೆಯ ಸಮಯವು ಉತ್ತಮವಾಗಿರಲಿದೆ. ಆ ಸಂಜೆಯ ಸಮಯದಲ್ಲಿ ನಿಮಗೆ ಮೊದಲಿಗಿಂತ ಹೆಚ್ಚು ವ್ಯಾಪಾರವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಇದರಿಂದ ಹೆಚ್ಚಿನ ಲಾಭವನ್ನು ನೀವು ಪಡೀತಾ ಹೋಗ್ತೀರಿ. ನಿಮಗೆ ಉತ್ತಮ ಅವಕಾಶಗಳು ಕೂಡ ದೊರಕೋದ್ರಿಂದ ನೀವು ಇನ್ನಷ್ಟು ಸಂತೋಷದಿಂದ ಇರ್ತೀರಿ ಸ್ನೇಹಿತರೆ. ಇನ್ನು ಟೆಕ್ನಿಕಲ್ ಕೆಲಸಗಳನ್ನು ಮಾಡುತ್ತಿರುವ ಜನರಾಗಿದ್ದರೆ ತಮ್ಮ ಅನುಭವಗಳಿಂದ ಪ್ರಯೋಜನವನ್ನು ನೀವು ಪಡೀತಾ ಹೋಗ್ತೀರಿ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರವಾದಂತಹ ದಿನವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ನಾಳೆ ನಿಮ್ಮ ರೊಮ್ಯಾಂಟಿಕ್ ಸಮಯವನ್ನು ಕಳೆಯಿರಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗಿರುತ್ತೆ. ಇನ್ನು ಅಶುಭಗಳು ಇದ್ದರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ಕೆಲಸದಲ್ಲಿ ಯಶಸ್ಸಿಗಾಗಿ ಮನೆಯಿಂದ ಹೊರಗೆ ಹೋಗುವ ಮೊದಲು 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕನ್ಯೆಗೆ ಸಿಹಿ ತಿಂಡಿಗಳನ್ನು ತಿನ್ನಿಸಿ ಮತ್ತು ತಾಯಿಯ ಪಾದಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ್ರೆ ನಿಮಗೆ ಇದರಿಂದ ಎಲ್ಲ ಪರಿಹಾರವಾಗಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಸ್ಸು ರಾಶಿಯಾಗಿರಲಿದೆ ಸ್ನೇಹಿತರೆ. ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ನಾಳೆ ಧನವೃದ್ಧಿಯಾಗುವಂತಹ ಯೋಗ ನಿಮಗೆ ಇರಲಿದೆ ಅಂತ ಹೇಳ್ಬೋದು. ಬುಧ ಸಂಚಾರದಿಂದಾಗಿ ನಿಮಗೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆಯೇ ನಿಮಗೆ ನಾಳೆ ದೊಡ್ಡ ಅವಕಾಶ ಲಭಿಸುವ ಯೋಗವಿದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಆಸ್ತಿಗೆ ಸಂಬಂಧಿಸಿದಂತಹ ವ್ಯವಹಾರಗಳನ್ನು ಮಾಡುವಂತಹ ಜನರಿಗೆ ನಾಳೆ ಒಂದು ದೊಡ್ಡ ಅವಕಾಶ ದೊರಕ್ತಾ ಹೋಗ್ತದೆ. ಅದರ ಸದುಪಯೋಗವನ್ನು ನೀವು ಪಡೆದುಕೊಳ್ತೀರಿ ಸ್ನೇಹಿತರೆ. ನಾಳೆ ನಿಮಗೆ ನಿಮ್ಮ ಸಹೋದರ ಮತ್ತು ಹಿರಿಯ ಸಹೋದರರಿಂದ ಮತ್ತು ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಸಂಗಾತಿಯೊಂದಿಗಿನ ಸುಖಮಯವಾದ ಸಮಯವನ್ನು ಕಳೆಯಲು ನಾಳೆ ನಿಮಗೆ ಒಳ್ಳೆಯ ದಿನವಾಗಿರಲಿದೆ ಸ್ನೇಹಿತರೆ. ನಾಳೆ ನೀವು ಆರ್ಥಿಕ ಯೋಜನೆಗಳನ್ನು ಉತ್ತಮವಾಗಿ ನಿಭಾಯಿಸುವುದರೊಂದಿಗೆ ಲಾಭವನ್ನು ಕೂಡ ಹೆಚ್ಚು ಪಡೀತಾ ಹೋಗ್ತೀರಿ. ಕಾನೂನು ಸಮಸ್ಯೆಗಳಿಗೆ ನೀವು ಸಿಲುಕಿದರೆ ನಾಳೆ ನಿಮಗೆ ಯಾವುದೇ ರೀತಿಯ ಕಾನೂನು ಸಮಸ್ಯೆಗಳಿಂದ ಪರಿಹಾರವೂ ಕೂಡ ದೊರಕ್ತಾ ಹೋಗ್ತದೆ. ವ್ಯಕ್ತಿಯ ಸಲಹೆ ಮತ್ತು ಮಾರ್ಗದರ್ಶನದಿಂದ ನಿಮಗೆ ಹೆಚ್ಚು ಪ್ರಯೋಜನವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ದೊರಕ್ತಾ ಹೋಗ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ನಿಮಗೆ ಶುಭಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ಯಾವುದಾದರೂ ಶುಭ ಕಾರ್ಯಗಳಿಗೆ ಮನೆಯಿಂದ ಹೊರ ಹೋಗುತ್ತಿದ್ರೆ ನಿಮ್ಮ ಹೆಂಡತಿ ಅಥವಾ ಮಗಳ ಕೈಯಿಂದ ದೇವರಿಗೆ ಅರ್ಪಿಸಿದ ಹೂವನ್ನು ತೆಗೆದುಕೊಳ್ಳಿ ಮತ್ತು ಹೋಗುವ ಮೊದಲು ಮೊಸರನ್ನು ತಿನ್ನೋದ್ರಿಂದ ನಿಮಗೆ ಇದಕ್ಕೆಲ್ಲ ಅಶುಭಗಳಿಗೆಲ್ಲ ಪರಿಹಾರ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭರಾಶಿಯಾಗಿರಲಿದೆ ಸ್ನೇಹಿತರೆ. ಕುಂಭರಾಶಿಗೆ ಸೇರಿದ ಜನರು ನಾಳೆ ತಮ್ಮ ಬುದ್ಧಿ ಮತ್ತು ಕಾರ್ಯಕುಶಲತೆಯಿಂದಾಗಿ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಸಂಭವ ಹೆಚ್ಚಿದೆ ಅಂತ ಹೇಳ್ಬೋದು. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವಂತಹ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಇನ್ನು ಶೋಧ ಕಾರ್ಯದ ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮಗೆ ಹೆಚ್ಚಿನ ಯಶಸ್ಸು ದೊರಕ್ತಾ ಹೋಗ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಮೊದಲಿಗಿಂತ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಕುಟುಂಬ ಜೀವನವು ಆನಂದಮಯವಾಗಿರೋದ್ರಿಂದ
ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸ್ನೇಹಿತರೆ. ನಾಳೆ ನಿಮಗೆ ತಂದೆ ಮತ್ತು ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭ ದೊರಕುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಇನ್ನು ವಿದೇಶಿ ಕ್ಷೇತ್ರ ಅಥವಾ ಇನ್ಯಾವುದೇ ರೀತಿಯ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಸಕಾರಾತ್ಮಕವಾದಂತಹ ದಿನವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಯಾವುದಾದರೂ ಉಡುಗೊರೆ ಸಿಗುವ ಸಂಭವವೂ ಕೂಡ ನಿಮಗೆ ಜಾಸ್ತಿ ಇದೆ. ಇನ್ನು ನಿಮ್ಮ ಭೌತಿಕ ಸುಖ ಸಮೃದ್ಧಿಯನ್ನು ಪಡೆಯೋದ್ರಿಂದ ನೀವು ಸಂತೋಷದಿಂದ ಇರ್ತೀರಿ. ನಿಮಗೆ ಯಾವುದಾದರೂ ಶುಭ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶವೂ ಕೂಡ ದೊರೆತು ಹೋಗ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಗಮನವನ್ನು ನೀವು ಕೊಡಬೇಕಾಗಿರುತ್ತದೆ. ಸ್ವಲ್ಪ ಕಾಳಜಿಯಿಂದ ನೀವು ಆರೋಗ್ಯದಲ್ಲಿ ಇರಬೇಕಾಗಿರುತ್ತದೆ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ಓಂ ಕ್ಲೀಂ ಕಾಳಿಕಾಯ ನಮಃ ಎಂಬ ಮಂತ್ರವನ್ನು ಪಠಿಸೋದ್ರಿಂದ ಮತ್ತು ಎಳ್ಳಿನಿಂದ ಮಾಡಿದ ವಸ್ತುಗಳನ್ನು ಸೇವಿಸಿ ಶುಭ ಕಾರ್ಯಗಳಿಗಾಗಿ ಮನೆಯಿಂದ ಹೊರಡೋದ್ರಿಂದ ನಿಮಗೆ ಇದಕ್ಕೆಲ್ಲ ಪರಿಹಾರ ದೊರಕಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ನಲ್ಲಿ ಓಂ ಕಾಳಿಕಾಯ ನಮಃ ಎಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.